ನಮಸ್ತೆ ವೀಕ್ಷಕರೇ. ದೇವನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ದೇವನಹಳ್ಳಿ ತಾಲೂಕು ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳ ಡಿಇಒಗಳು, ಜಲಗಾರರು, ಸ್ವಚ್ಛತಾಗಾರರು, ಗ್ರೂಪ್ ಡಿಗಳು ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರತಿಯೊಬ್ಬರ ಬಿಪಿಎಲ್ ಕಾರ್ಡುಗಳನ್ನು ಎಪಿಎಲ್ ಕಾರ್ಡುಗಳಾಗಿ ಪರಿವರ್ತನೆ ಮಾಡಿರುವುದನ್ನು ಖಂಡಿಸಿ ಸರಕಾರದ ಹಂತದಲ್ಲಿ ಬಗೆಹರಿಸುವಂತೆ ಆಗ್ರಹಿಸಿ ತಾಲೂಕು ಪಂಚಾಯಿತಿ ಇಒ ಮುನಿರಾಜು ಅವರಿಗೆ ಮನವಿ ಮಾಡಲಾಯಿತು. ಇದೇ ಸಮಯದಲ್ಲಿ ಗ್ರೇಡ್ 1 ಕಾರ್ಯದರ್ಶಿಗಳ ಸಂಘದ ರಾಜ್ಯಾಧ್ಯಕ್ಷೆ ಪದ್ಮಾ ಕೆವಿ ಸ್ವಾಮಿ ಮಾತನಾಡಿದರು. ಈ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳ ಬಿಲ್ ಕಲೆಕ್ಟರ್ಗಳು, ಸ್ವಚ್ಛತಾ ಸಿಬ್ಬಂದಿ, ಜಲಗಾರರು, ಡಿಇಒ, ಕಂಪ್ಯೂಟರ್ ಆಪರೇಟರ್ಗಳು ಇದ್ದರು. ವರದಿ ರಾಜುಗೌಡ. ಕಲೆಕ್ಟರು, ಡಿಇಒಗಳು, ವಾಟರ್ ಮ್ಯಾನ್ಗಳು ಹಾಗೂ ಸ್ವಚ್ಛತಾಗಾರರು, ಇನ್ನು ಉಳಿಕೆ ಅಟೆಂಡರ್ ಇರ್ಬೋದು, ಪ್ರತಿಯೊಬ್ಬರದನ್ನು ಈಗಾಗಲೇ ಏನು BPL ಕಾರ್ಡಿಂದ APL ಕಾರ್ಡಿಗೆ ಮರ್ಜ್ ಮಾಡಿದ್ದಾರೆ ಅಂತ ಮಾಹಿತಿ ಬಂದಿರೋದ್ರಿಂದ ಪಾಪ ಅವರು ತುಂಬ ಬಡವರು. ಅವ್ರು ಕೊಡೋದು 14,000 18,000 ಸಂಬಳ ಆಗಿರುತ್ತೆ. ಆ ವೇತನದಿಂದ ಅವ್ರ ಜೀವನ ಮಾಡೋದೇ ತುಂಬಾ ಕಷ್ಟ ಆಗಿರುತ್ತೆ. ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನೆಂದರೆ ಅವ್ರ BPL ಕಾರ್ಡ್ನ ದಯವಿಟ್ಟು ರದ್ದು ಮಾಡದೆ ಅವ್ರಿಗೆ ಮತ್ತೊಮ್ಮೆ BPL ಕಾರ್ಡ್ನ ಪರಾಮರ್ಶಿಸಿ ಅವರ ವೇತನಕ್ಕೆ ತಕ್ಕಂಗೆ BPL ಕಾರ್ಡ್ ಕೊಡಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಜಲಗಾರರು, ಸ್ವಚ್ಛತಾಗಾರರು, ಎಲೆಕ್ಟ್ರಿಷಿಯನ್ಸು, ನಮ್ಮ ಕರವಸೂಲಿಗಾರರು, ನಮ್ಮ ಡಿಇಒಗಳು, ಗ್ರಂಥಪಾಲಕರು ಎಲ್ಲರೂ ಕೂಡ ಇವತ್ತು ಬಂದು ಏನು ನಮಗೆ ಕೊಟ್ಟಿರ್ತಕ್ಕಂಥ BPL ಕಾರ್ಡ್ ರದ್ದಾಗಿದೆ, ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೊಟ್ಟಿರ್ತಾರೆ. ಈ ಒಂದು ಮನವಿಯನ್ನು ನಾನು ಸ್ವೀಕರಿಸಿದ್ದೀನಿ. ಈಗ ಆಲ್ರೆಡಿ ಈ ಬಗ್ಗೆ ಏನು BPLನ ಒಂದು ಮಿತಿಯನ್ನು ಹೆಚ್ಚಳ ಮಾಡ್ತಕ್ಕಂಥ ಒಂದು ಕೆಲಸ ಸರ್ಕಾರದ ಹಂತದಲ್ಲಿ ಆಗಬೇಕಾಗಿದೆ. ಇದೀಗ ಆಲ್ರೆಡಿ ಸರ್ಕಾರದ ಹಂತದಲ್ಲಿ ಪ್ರಕ್ರಿಯೆ ಕೂಡ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮಾನ್ಯ ಸಚಿವರು ಈಗಾಗಲೇ ತಿಳಿಸಿದ್ದಾರೆ. ಅದರಂತೆ ಇವರ ಮನವಿಯನ್ನು ನಾನು ಮತ್ತೆ ಸರ್ಕಾರದ ಗಮನಕ್ಕೆ ತರತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಇವರ ಒಂದು ಬೇಡಿಕೆ ಏನಿದೆ ಅದನ್ನು ಸರ್ಕಾರ 100% ಈಡೇರಿಸ್ತದೆ ಅಂತಕ್ಕಂಥ ಭರವಸೆ ನಾನು ಕೊಡ್ತಾ ಇದ್ದೀನಿ. ಸರ್, BPL